5, 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಅಂದರೆ ಸಂಕಲನಾತ್ಮಕ ಪರೀಕ್ಷೆ 2 ಈಗಾಗಲೇ ತಮಗೆ ತಿಳಿದಿರುವಂತೆ ಶಾಲಾ ಶಿಕ್ಷಣ ಇಲಾಖೆಯಿಂದ ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ತು ನಡೆಸ್ತಿದೆ. ಈಗಾಗಲೇ ಇದರ ಬಗ್ಗೆ ತಾತ್ಕಾಲಿಕವಾಗಿ ವೇಳಾಪಟ್ಟಿ ಕೂಡ ಬಿಡುಗಡೆ ಮಾಡಲಾಗಿದ್ದು, ಈಗ ಅಂತಿಮವಾಗಿರ್ತಕ್ಕಂಥ ವೇಳಾಪಟ್ಟಿಯನ್ನು ಒಂದು ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವ ಬಗ್ಗೆ ಒಂದು ಸುತ್ತೋಲೆಯನ್ನು ಕೂಡ ಇಂದು ಹೊರಡಿಸಲಾಗಿದೆ. ಹಾಗಾಗಿ ಪರೀಕ್ಷೆಗಳು 5, 8 ಮತ್ತು 9ನೇ ತರಗತಿಯ ಒಂದು ಮೌಲ್ಯಾಂಕನ ಪರೀಕ್ಷೆಗಳು ಅಥವಾ ವಾರ್ಷಿಕ ಪರೀಕ್ಷೆ ಅಂತ ಹೇಳ್ಬೋದು, ಇವುಗಳು ದಿನಾಂಕ 11/3/2024ರಿಂದ 18ರವರೆಗೆ ನಡೆಯಲಿದೆ. ಹಾಗಾಗಿ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ 11, 12, 13, 14ರಂದು ಪ್ರಥಮ ಭಾಷೆ, ದ್ವಿತೀಯ ಭಾಷೆ ಮತ್ತು ಕೋರ್ ವಿಷಯ ಸಮಾಜ ಪರಿಸರ ಅಧ್ಯಯನ ಮತ್ತು ಗಣಿತದ ಪರೀಕ್ಷೆಗಳು ಮಧ್ಯಾಹ್ನ 2:30 ಸಾಯಂಕಾಲ 4:30 ಅಂದರೆ ಒಟ್ಟು 2 ಗಂಟೆಗಳ ಅವಧಿವರೆಗೆ ಗರಿಷ್ಠ 40 ಅಂಕಗಳಿಗೆ ಪರೀಕ್ಷೆ ನಡೆಯಲಿದೆ. ಉಳಿದಂತೆ 8ನೇ ತರಗತಿಯ ವಿದ್ಯಾರ್ಥಿಗಳು ಕೂಡ 11ರಂದು ಪ್ರಥಮ ಭಾಷೆ, 12ರಂದು ದ್ವಿತೀಯ ಭಾಷೆ, 13ರಂದು ತೃತೀಯ ಭಾಷೆ. ಈ ಪರೀಕ್ಷೆಗಳು ಕೂಡ ಮಧ್ಯಾಹ್ನ 2:30 ಸಾಯಂಕಾಲ 5 ಗಂಟೆವರೆಗೆ ಅಂದರೆ 2:30 50 ಅಂಕಗಳಿಗೆ ನಿಗದಿಪಡಿಸಲಾಗಿದ್ದು, ಆ 50 ಅಂಕಗಳಿಗೆ ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಗುವುದು. ಉಳಿದಂತೆ ಕೋರ್ ವಿಷಯಗಳಾಗಿರ್ತಕ್ಕಂಥ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನಗಳನ್ನು 14, 15, 16ರಂದು ನಡೆಸಲಾಗುತ್ತದೆ. ಇದು ಕೂಡ ಮಧ್ಯಾಹ್ನ ಅವಧಿಯಲ್ಲಿ ಪರೀಕ್ಷೆ ನಡೆಸಲಾಗುತ್ತದೆ. ಅಂತಿಮವಾಗಿ ಉಳಿದಿರತಕ್ಕಂಥ ದೈಹಿಕ ಶಿಕ್ಷಣ ಪರೀಕ್ಷೆಯನ್ನು 18/3/2024ರಂದು ಮಧ್ಯಾಹ್ನ 2:30 ತೆಗೆದುಕೊಳ್ಳಲಾಗುವುದು. ಇದು ಕೂಡ 50 ಅಂಕಗಳಿಗೆ ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಗ್ತದೆ. ಉಳಿದಂತೆ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ 11, 12, 13ರಂದು ಪ್ರಥಮ ಭಾಷೆ, ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆಗಳು ತೆಗೆದುಕೊಳ್ಳಲಾಗಿದ್ದು, ಪ್ರಥಮ ಭಾಷೆಯ ಪರೀಕ್ಷೆ 100 ಅಂಕಕ್ಕೆ ನಿಗದಿಪಡಿಸಲಾಗಿದ್ದು, ಅದಕ್ಕೆ ಒಟ್ಟು 3:15 ಸಮಯವನ್ನು ನೀಡಲಾಗಿದೆ. ಮಧ್ಯಾಹ್ನ 2ರಿಂದ 5:15 ಪರೀಕ್ಷೆ ನಡೆಸಲಾಗುವುದು. ಉಳಿದಂತೆ ದ್ವಿತೀಯ ಭಾಷೆ, ತೃತೀಯ ಭಾಷೆ ಮತ್ತು ಕೋರ್ ವಿಷಯಗಳು ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಒಟ್ಟು 80 ಅಂಕಗಳಿಗೆ 3 ಗಂಟೆಯ ಸಮಯ ನಿಗದಿಪಡಿಸಲಾಗಿದೆ. ಹಾಗಾಗಿ 12ರಂದು ದ್ವಿತೀಯ ಭಾಷೆ, 13ರಂದು ತೃತೀಯ ಭಾಷೆ, 14ರಂದು ಕೋರ್ ವಿಷಯಗಳಾಗಿರ್ತಕ್ಕಂಥ ಗಣಿತದ ಪರೀಕ್ಷೆ, 15ರಂದು ವಿಜ್ಞಾನ, 16ರಂದು ಸಮಾಜ ವಿಜ್ಞಾನದ ಪರೀಕ್ಷೆ ನಡೆಯಲಿದೆ. ಅಂತಿಮವಾಗಿ 18/3/2024ರಂದು ದೈಹಿಕ ಶಿಕ್ಷಣ ಪರೀಕ್ಷೆ ಕೂಡ 80 ಅಂಕಗಳಿಗೆ ಮಧ್ಯಾಹ್ನ 2ರಿಂದ ಸಾಯಂಕಾಲ 5 ಗಂಟೆಯವರೆಗೆ ನಡೆಯಲಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇದು ಅಂತಿಮ ಒಂದು ವೇಳಾಪಟ್ಟಿ ಎಂದು ತಿಳಿದುಕೊಂಡು ತಾವುಗಳು ಅಭ್ಯಾಸವನ್ನು ಮಾಡಿದ್ದೇ ಆದರೆ ಮುಂಬರ್ತಕ್ಕಂಥ ಒಂದು ಮೌಲ್ಯಾಂಕನದ ಪರೀಕ್ಷೆಯಲ್ಲಿ ತಾವು ಹೆಚ್ಚಿನ ಅಂಕಗಳನ್ನು ಗಳಿಸಬಹುದಾಗಿದೆ. ಧನ್ಯವಾದಗಳು.